ಓಂ ನಮಾಮಿ ಧನ್ವಂತರಿಂ ಆದಿದೇವಂ ಸುರಾಸುರೈರ್ವಂದಿತಪಾದಪದ್ಮಂ ಲೋಕೆ ಝರಾರ್ಭಯಂ ಮೃತ್ಯುನಾಶಂ ಧಾತಾರಮೀಶಂ ವಿವಿಧೌಷಧೀನಾಂ ಧನ್ವಂತರಿಂ ಪ್ರಮಾನಾತಂ ಸರ್ವರೋಗನಿವಾರಕಂ ಆಯುರ್ವೇದಂ ಪ್ರವಕ್ತಾರಂ ವಂದೇ ವಿಷಧಾರಿಣಂ ಸರ್ವೇ ಜನಾ ಸುಖಿನೋ ಭವಂತು ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾರ್ಗವೇ ಓಂ ಶಾಂತಿ 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 ಓಂ ನಮೋ ಭಗವತೆ ವಾಸುದೇವಾಯ ಧನ್ವಂತರೆ ಅಮೃತಕಳಶಹಸ್ತಾಯ ಸರ್ವಾಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣುವೇ ನಮೋ ನಮಃ. ಓಂ ವಾಸುದೇವಾಯ ತನ್ಮಯಿ ಸುಧಾಹಸ್ತಾಯ ಧೀಮಹಿ ತನ್ನೋ ಧನ್ವಂತರಿ ಪ್ರಚೋದಯಾತ್. ಓಂ ಧಂ ಧನ್ವಂತರೇ ನಮೋ ನಮಃ. ನಮಸ್ಕಾರ, ನಾನು ಡಾಕ್ಟರ್ ನಾಗರಾಜ್ ಎಸ್ ಅಂಗಡಿ, ಆತ್ರೇಯ ಆಯುರ್ವೇದಾಲಯ, ದುರ್ಗಿಗುಡಿ, ಶಿವಮೊಗ್ಗ. ಆತ್ಮೀಯ ವೀಕ್ಷಕರೇ, ಆರೋಗ್ಯ ಎಂಬುದು ಅತ್ಯಂತ ಅಮೂಲ್ಯವಾಗಿರ್ತಕ್ಕಂತಹ ಒಂದು ಅಮೃತದ ಸಮಾನ ಅಂಥೇಳಿ ಆಯುರ್ವೇದ ಹೇಳುತ್ತೆ. ಅದಕ್ಕೆ ಆರೋಗ್ಯ ಆಯುರ್ವೇದ, ಅಮೃತ ಸತ್ವ ಅಮೃತ ಸಮಾನ ಅಂತ ಹೇಳ್ತಾರೆ. ಆಯುರ್ವೇದದಲ್ಲಿ ಹೇಳ್ತಾರೆ, ದೋಷ ಸಾಮ್ಯಂ ಆರೋಗ್ಯಂ ವಿಕಾರೋ ದುಃಖಮೇವಚ. ಅಂದರೆ ವಿಕಾರ ನಮಗೆ ದುಃಖವನ್ನು ತರುತ್ತೆ, ಆರೋಗ್ಯ ನಮಗೆ ಸುಖವನ್ನು ನೀಡುತ್ತೆ. ಹಾಗೆ ದೋಷಗಳ ಸಾಮ್ಯತೆ ಆರೋಗ್ಯವನ್ನು ನೀಡುತ್ತೆ, ದೋಷದ ವೈಷಮ್ಯ ಅನಾರೋಗ್ಯ ರೋಗವನ್ನು ವಿಕಾರವನ್ನು ನೀಡುತ್ತೆ. ಹಾಗಾಗಿ ಇವತ್ತು ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ಆರೋಗ್ಯ ಹಾಳಾಗಿದೆ ಅಂತಂದರೆ ಅಲ್ಲಿ ದೋಷಗಳ ವೈಷಮ್ಯ ಇದೆ ಅಂತಲೇ ಅರ್ಥ. ಒಂದು ಶಾರೀರಿಕ ದೋಷ, ಇನ್ನೊಂದು ಮಾನಸಿಕ ದೋಷ. ಶಾರೀರಿಕ ದೋಷದಲ್ಲಿ ವಾತ ಪಿತ್ತ ಕಫ ಬಂದರೆ, ಮಾನಸಿಕ ದೋಷದಲ್ಲಿ ರಾಜಸಿಕ ಮತ್ತು ತಾಮಸಿಕ ದೋಷಗಳು. ಅದಕ್ಕೆ ಸತ್ವವಾಗಿ ಸತ್ವ ಇರುತ್ತೆ, ಗುಣ ಅದು. ಆದರೆ ರಾಜಸಿಕ ತಾಮಸಿಕ ದೋಷ, ವಾತ ಪಿತ್ತ ಕಫ ದೋಷಗಳ ಒಂದು ಅಸಮತೋಲನ ವೈಷಮ್ಯ ಇವತ್ತು ವಿಕಾರಕ್ಕೆ ನಾಂದಿ ಹಾಡಿದೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಗ್ಯಾಸ್ಟ್ರಿಕ್, ಮೈಗ್ರೇನ್, ಹಾಗೆ ಥೈರಾಯ್ಡ್, PCOD ಪ್ರಾಬ್ಲಮ್, ಹಾಗೆ ಮೂಲವ್ಯಾಧಿ ಪ್ರಾಬ್ಲಮ್ ಇರ್ಬೋದು. ಹಾಗೆ ನಮಗೆ ಬಹಳಷ್ಟು ಸಂಧಿ ನೋವು, ಸೊಂಟ ನೋವು, ಕುತ್ತಿಗೆ ನೋವು, ಕಣ್ಣು ನೋವು, ಕ್ಯಾಟ್ರಾಕ್ಟ್, ಹಾಗೆ ಬ್ರೈನಲ್ಲಿರತಕ್ಕಂಥ ಕಾಗ್ನೇಟಿವ್ ಫಂಕ್ಷನ್ಗಳ ವೇರಿಯೇಷನ್, ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್, ಸೈಕಾಲಜಿಕಲ್ ಇಶ್ಯೂಸ್, ಅಪಸ್ಮಾರ, ಉನ್ಮಾದ. ಸೊ ಇವೆಲ್ಲ ಕಾಯಿಲೆಗಳಿಗೆ, ಚರ್ಮರೋಗ ಇತ್ಯಾದಿ ಕಾಯಿಲೆಗಳಿಗೂ ಕೂಡ ಈ ದೋಷಗಳ ವೈಷಮ್ಯವೇ ಕಾರಣ. ಆ ದೋಷದ ವೈಷಮ್ಯವನ್ನು ಸರಿಪಡಿಸುವ ಒಂದು ಪದ್ಧತಿ ಈ ಜಗತ್ತಿನಲ್ಲಿ, ಈ ಭೂಮಿಯಲ್ಲಿ ಒಂದು ಇದ್ದಿದ್ರೆ ಅದು ಆಯುರ್ವೇದದಲ್ಲಿ ಮಾತ್ರ ಅಂತ ಹೇಳೋದಕ್ಕೆ ನಾನು ಆಯುರ್ವೇದ ವೈದ್ಯನಾಗಿ ಹೆಮ್ಮೆ ಪಡ್ತೀನಿ. ಯಾಕೆ ಅಂತಂದರೆ ದೋಷಗಳನ್ನು ನಾವು ಉಚಿತವಾಗಿ ದೇಹದಿಂದ ಬೇಗನೆ ಹೊರಹಾಕಿ ಆದಷ್ಟೇ ಬೇಗ, ಆಯುರ್ವೇದ ಈಸ್ ಅ ಸೂಪರ್ ಫಾಸ್ಟ್ ಸೈನ್ಸ್ ಅಂತ ಹೇಳೋಕ್ಕೂ ಇಚ್ಛಪಡ್ತೀನಿ. ಯಾಕೆ ಅಂತಂದರೆ ಈ ಆಯುರ್ವೇದ ಚಿಕಿತ್ಸೆಯಿಂದ ಮಾಡಿದ ತಕ್ಷಣ ನಿಮಗೆ ಫಲಿತಾಂಶ ದೊರೆಯುತ್ತೆ. ಇದರಲ್ಲಿ ವೇಟ್ ಮಾಡುವ ಪ್ರಮೇಯ ಇಲ್ಲ. ಯಾಕೆ ಅಂತಂದರೆ ಆಚಾರ್ಯರೇ ಹೇಳಿದರೆ, ಔಷಧಿ ಕೊಟ್ಟು 7 ದಿನದ ಒಳಗಡೆ ನಿಮಗೆ ಅದರ ಲಾಭ ತಂದು ಕೊಟ್ಟಿಲ್ಲ ಅಂತಂದರೆ ಆ ಚಿಕಿತ್ಸೆನೇ ಅಲ್ಲ, ಅದನ್ನು ಚೇಂಜ್ ಮಾಡಿ ಅಂತ ಹೇಳ್ತಾರೆ. ಹಾಗಾಗಿ ಆಯುರ್ವೇದದಲ್ಲಿ ಪಂಚಕರ್ಮ ಅನ್ನುವಂಥದ್ದು ಬೂನ್ ಅಂತ ಕರಿತೀವಿ. ವಮನ ಆಗಿರ್ಬೋದು. ವಮನ ಅಂತಂದರೆ ಊರ್ಧ್ವ ದೋಷ ಭಾಗಹರಣಂ ವಮನಂ ಅಂತ ಕರಿತೀವಿ. ಅಂದರೆ ಈ ಶ್ವಾಸಕೋಶ ಮತ್ತು ಊರ್ಧ್ವ ಭಾಗ, ತಲೆ ಇರ್ಬೋದು, ಕುತ್ತಿಗೆ ಇರ್ಬೋದು, ಕಣ್ಣು, ಕಿವಿ, ಮೂಗು, ನಾಲಿಗೆ, ಈ ಎಲ್ಲ ಇಂದ್ರಿಯಗಳು ನಾವು ಶರೀರದಲ್ಲಿ ಅಥವಾ ಈ ಶಿರದಲ್ಲಿ ಇರುತ್ತೆ. ಅದಕ್ಕೆ ವಮನ ಮಾಡಿ ತೆಗೆಯಬೇಕು. ಊರ್ಧ್ವ ಆಮಾಶಯಗತ ರೋಗ, ಉತ್ಪತ್ತಿ ರೋಗದಲ್ಲಿ, ಕಫ ಪಿತ್ತ ಕಫದ ರೋಗದಲ್ಲಿ, ತದನಂತರ ವಿರೇಚನವನ್ನು ಪಕ್ವಾಶಯ ಮತ್ತು ಪಿತ್ತವಾತ ಸಂಬಂಧಿ ರೋಗಗಳಲ್ಲಿ, ನರರೋಗಗಳಲ್ಲಿ ನಾವು ಮಾಡ್ತೇವೆ. ಈ ಲಿವರ್ ಡಿಸಾರ್ಡರ್ಗಳಲ್ಲಿ ಮಾಡ್ತೇವೆ. ತದನಂತರ ಬಸ್ತಿ ಅಂತ ಕರೀತಾರೆ 3ನೇದು. ಅದರಲ್ಲಿ ಈ ನ್ಯೂರಾಲಜಿಕಲ್ ಸಮಸ್ಯೆಗಳಿರ್ಬೋದು, ಹೃದಯ ಸಮಸ್ಯೆಗಳಿರ್ಬೋದು, ಅರ್ಶ, ಈ ಥರದ ಹಲವಾರು ಸಮಸ್ಯೆಗಳಿಗೆ ನಾವು ಅದನ್ನು ಮಾಡ್ತೀವಿ. ತದನಂತರ ರಕ್ತ ಮೋಕ್ಷಣ. ರಕ್ತ ಮೋಕ್ಷಣ ಅಂತಂದರೆ ಯಾವ ಕಾಯಿಲೆಯು ಯಾವ ಔಷಧಿಯಿಂದ ಗುಣ ಆಗದೇ ಇದ್ದರೂ ನೀವು ರಕ್ತದ ಬಗ್ಗೆ ಯೋಚನೆ ಮಾಡಿ, ರಕ್ತದಿಂದ ಚಿಕಿತ್ಸೆ ಮಾಡಿ ಅಂತ ಹೇಳ್ತಾರೆ. ಅದು 4ನೇದು ಪಂಚಕರ್ಮ, ರಕ್ತ ಮೋಕ್ಷಣೆ ಹಾಗೂ ಜಲೋಕಾಚರಣ,
ಅಲಾಬು, ಹೀಗೆ 10 ಹಲವಾರು ಕಪ್ ಥೆರಪಿ ಅಂತ ಈಗ ಬಂದಿದೆ. ಹಾಗೂ 10 ಹಲವಾರು ಚಿಕಿತ್ಸೆಗಳಿಂದ ರಕ್ತ ಮೋಕ್ಷಣ ಮಾಡಿ ರಕ್ತವನ್ನು ಚಿಕಿತ್ಸಿಸಿ ಆರೋಗ್ಯವನ್ನು ನೀಡಿ, ರಕ್ತ ಶುದ್ಧ ಇದ್ರೆ ಎಲ್ಲವೂ ಶುದ್ಧ, ರಕ್ತ ಶುದ್ಧ ಇದ್ರೆ ಮನಸ್ಸು ಶುದ್ಧ ಅಂತ ಹೇಳುತ್ತೆ ಆಯುರ್ವೇದ. ಅದಕ್ಕೆ ಹೇಳ್ತಾರೆ ಪ್ರಸನ್ನ ವರ್ಣ ಇಂದ್ರಿಯ ಅರ್ಥ ಇಚ್ಛಂತಂ ಅವ್ಯಾಹತ ಪಕ್ತೃವೇಗಂ ಸುಖಾನ್ವಿತಂ ತುಷ್ಟಿ ಪುಷ್ಟಿ ಬಲೋಪಪನ್ನಂ ಶುದ್ಧ ರಕ್ತಂ ಪುರುಷಂ ವದಂತಿ. ಅಂದರೆ ಪ್ರಸನ್ನತೆ ಇರುತ್ತೆ, ಹಾಗೆ ಇಂದ್ರಿಯ ಅರ್ಥಗಳು ಅದರ ಇಚ್ಛೆಗಳು ಸಮವಾಗಿ ಇರುತ್ತೆ, ಹಾಗೆ ಸುಖವಿರುತ್ತೆ, ತುಷ್ಟಿ ಪುಷ್ಟಿ ಬಲ ಎಲ್ಲವೂ ಇರುತ್ತೆ. ಹಾಗಾಗಿ ಆರೋಗ್ಯ ಚೆನ್ನಾಗಿರುತ್ತೆ, ನೆಗೆಟಿವ್ ಥಾಟ್ಸ್ ಬರಲ್ಲ, ಕಿರಿಕಿರಿ ಇರಲ್ಲ, ಅಸಮಾಧಾನ, ಅಸಂತೃಪ್ತಿ, ಬೇಜಾರು, ಹಾಗೆ ಒಂದು ಆಲಸ್ಯತೆನೇ ಇರೋದಿಲ್ಲ, ಹಾಗೆ ಓವರ್ ಪವರಿಂಗ್ ಅನ್ಸೋದಿಲ್ಲ, ಎಲ್ಲದೂ ಕೂಡ ಸಜೀವ ನಡೆಯುತ್ತೆ. ಅದು ರಕ್ತ ಶುದ್ಧ ಇದ್ದರೆ. ಆ ಅಶುದ್ಧ ಇದ್ದರೆ ರಕ್ತ ಮೋಕ್ಷಣ ಮಾಡಿ ಚಿಕಿತ್ಸೆ ಮಾಡ್ತೇವೆ. ಅದು ಪಂಚಕರ್ಮದಲ್ಲಿ 4ನೇದು. 5ನೇದು ನಸ್ಯ ಅಂತ ಕರಿತೀವಿ. ನಾಸೋಹಿ ಶಿರಸೋದ್ವಾರಂ ನಸ್ಯಂ ಅಂದರೆ ಮೂಗಿನ ನಾಳಗಳ ಮುಖಾಂತರ ಯಾವ ದಾರಿ ಬ್ರೇನಿಗೆ ಸಮೀಪ ಅಂದರೆ ಮೂಗಿನ ನಾಳ, ಇದರ ಹಿಂದೆ ಇರತಕ್ಕಂಥದ್ದೇ ಬ್ರೇನು. ಯಾವುದೇ ಔಷಧಿ ಕೊಟ್ಟರು ಬ್ರೇನ್ ಅದನ್ನು ರೀಚ್ ಮಾಡೋಕ್ಕಾಗೋದಿಲ್ಲ. ಯಾಕೆಂತಂದರೆ ಬ್ಲಡ್ ಬ್ರೈನ್ ಬ್ಯಾರಿಯರ್ ಅಂತ ಒಂದು ಬ್ಯಾರಿಯರ್ ಸಿಸ್ಟಮ್ ಇದೆ. ಹೇಗೆ ನರೇಂದ್ರ ಮೋದಿಯವರನ್ನು ನಾವು ನೇರವಾಗಿ ಮುಟ್ಟಕ್ಕಾಗಲ್ವೋ, ಬ್ರೈನನ್ನು ಕೂಡ ನೇರವಾಗಿ ರೀಚ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ನಮ್ಮ ದೇಹದಲ್ಲೇ ಒಂದು ಡಿಫೆನ್ಸ್ ಮೆಕ್ಯಾನಿಸಮ್ ಇದೆ, ಅದಕ್ಕೆ ಬ್ಲಡ್ ಬ್ರೈನ್ ಬ್ಯಾರಿಯರ್ ಅಂತ ಕರಿತೀವಿ. ಔಷಧಿಗಳು ಕೂಡ ರೀಚ್ ಮಾಡೋಕ್ಕಾಗೋದಿಲ್ಲ. ಎಲ್ಲ ಔಷಧಿಗಳು, ಕೆಲವೇ ಔಷಧಿಗಳು ಅದನ್ನು ರೀಚ್ ಮಾಡೋಕ್ಕಾಗುತ್ತೆ ಬ್ರೈನನ್ನು. ಆದರೆ ಇದು ಬೈಪಾಸ್ ಇದ್ದಂಗೆ ನಾಸ್ಟ್ರಿಲ್. ಸೊ ನಾಸಗಳ ಮುಖಾಂತರ ನಾವು ಬ್ರೈನನ್ನು ರೀಚ್ ಮಾಡ್ತೀವಿ. ಅದಕ್ಕೆ ನಸ್ಯ ಅಂತ ಕರಿತೀವಿ. ಇವತ್ತು ನ್ಯಾನೋ ಪಾರ್ಟಿಕಲ್ ಅಂತಹ ಬಹಳಷ್ಟು ಔಷಧಿಗಳನ್ನು ನಾವು ಬ್ರೈನಿಗೆ ಮುಟ್ಟಿಸಿ ಈ ಅರ್ಧಿತ ಪೇಸಿಲ್ ಪ್ಯಾರಲೈಸಿಸ್, ಪಕ್ಷಾಘಾತ ಅಂದರೆ ನಾವು ಒಂದು ಭಾಗಕ್ಕೆ ಊನವಾಗಿರ್ತಕ್ಕಂತಹ ಲಕ್ವ ಇರ್ಬೋದು, ಅದರಂತೆ ಮೈಗ್ರೇನ್ ಇರ್ಬೋದು, ತಲೆನೋವು ಇರ್ಬೋದು, ಕಿವಿ, ಕಣ್ಣು, ಮೂಗು, ನಾಲಿಗೆ, ಊರ್ಧ್ವ ಜತೃಗತ ವಿಕಾರಗಳಲ್ಲಿ ಅದನ್ನು ಮಾಡ್ತೀವಿ. ಅದಕ್ಕೆ ನಸ್ಯ ಅಂತ ಕರಿತೀವಿ. ಅದು ಕೂಡ ವೆರಿ ಎಫೆಕ್ಟಿವ್. ಇವತ್ತಿನ ಎಲ್ಲ ಜನಸಮೂಹಕ್ಕೆ ನಾನು ಒಂದು ಸಂದೇಶ ಕೊಡ್ತೀನಿ. ಏನಪ್ಪ ಅಂತಂದರೆ, ಆರೋಗ್ಯವಾಗಿರಬೇಕು ಅಂತಂದರೆ ಪ್ರತಿಯೊಬ್ಬ ಆರೋಗ್ಯವಂತ ಮನುಷ್ಯ ಆಯುರ್ವೇದವನ್ನು ದಯವಿಟ್ಟು ಪಾಲಿಸಿ. ಅದರಲ್ಲೂ ಪಂಚಕರ್ಮಗಳನ್ನು ಸೂಕ್ತ ನುರಿತ ಆಯುರ್ವೇದ ವೈದ್ಯರಿಂದ ಮಾಡಿಸಿ. ನಿಮಗೆ ಅನಾರೋಗ್ಯ ಬರೋದಿಲ್ಲ. ಒಂದು ವೇಳೆ ಅನಾರೋಗ್ಯ ಬಂದಿದ್ದರೆ ನಿಮಗೆ ಆ ರೋಗಕ್ಕೆ ಔಷಧಿಯನ್ನು ನೀಡ್ತಾರೆ. ಔಷಧಿಗಳನ್ನು ಬಳಸಿ ಆರೋಗ್ಯವಾಗಿರಿ. ಹಾಗಾಗಿ ಆಯುರ್ವೇದ ಹೇಳುತ್ತೆ, ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ. ಆತುರವಾಗಿರೋರನ್ನ ಔಷಧಿ ಕೊಟ್ಟು ಗುಣಪಡಿಸಿ, ಆಮೇಲೆ ಆರೋಗ್ಯವಾಗಿರೋರನ್ನ ಆರೋಗ್ಯವಾಗೇ ಇರಬೇಕು ಅಂತಹ ಒಂದು ಸನ್ನಿವೇಶವನ್ನು ಕ್ರಿಯೇಟ್ ಮಾಡೋದಕ್ಕೆ ಇವೆಲ್ಲ ಔಷಧಿಗಳು, ಪಂಚಕರ್ಮಗಳನ್ನು ಹೇಳಿದ್ದಾರೆ. ಅದಕ್ಕೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತಾರೆ. ನಾವು ರೋಗಗಳನ್ನು ತಡೆಗಟ್ಟಬೇಕು, ರೋಗಗಳು ಬಂದ ಮೇಲೆ ಗುಣಪಡಿಸಬೇಕು. ಇದು ಆಯುರ್ವೇದದ ಮೂಲ ಸಿದ್ಧಾಂತ ಮತ್ತು ಏಮ್ ಆ್ಯಂಡ್ ಆಂಬಿಷನ್. ಹಾಗಾಗಿ ಆಯುರ್ವೇದವನ್ನು ಪಾಲಿಸಿ. ಇವತ್ತು ಅದೇ ಒಂದು ಉದ್ದೇಶದಿಂದ ನಾವು ವಮನ ಕರ್ಮವನ್ನು ಕೈಗೊಂಡು ಬೆಳಗ್ಗೆಯಿಂದ ಈ ವಮನ ಕರ್ಮ ಸಂಪೂರ್ಣ ಸರಾಗವಾಗಿ ನಡೆದು ಚೆನ್ನಾಗಿ ನಡೀತಾ ಇದೆ. ಅದಕ್ಕೆ ಮೂಲ ಕಾರಣ ದೋಷಗಳ ವೈಷಮ್ಯ, ಪಿತ್ತ ಮತ್ತು ಕಫದೋಷದ ಒಂದು ಉದ್ರೇಕತೆ, ಅದರಿಂದ ಆಗುವಂತಹ ಒಂದು ಅಜೀರ್ಣ ಇರ್ಬೋದು, ಒಂದು ನೆಗೆಟಿವ್ ಥಾಟ್ಸ್ ಇರ್ಬೋದು, ಅಥವಾ ಆಲಸ್ಯತನ ಇರ್ಬೋದು, ಅಥವಾ ಮದ ಇಂಟಾಕ್ಸಿಕೇಷನ್ ಇರ್ಬೋದು, ಅಥವಾ ಓವರ್ ಪವರಿಂಗ್ ಇರ್ಬೋದು, ಅಥವಾ ನಿದ್ರೆಯಲ್ಲಿ ವೇರಿಯೇಷನ್ ಇರ್ಬೋದು, ಹೇರ್ ಫಾಲ್ ಇರ್ಬೋದು. ಹೀಗೆ ಹಲವಾರು ಸಮಸ್ಯೆಗಳಿಗೆ ಆ ವಮನ ಕ್ರಿಯೆಯನ್ನು ಮಾಡಿದ್ದೇವೆ. ವಮನ ಕರ್ಮ ಸಂಪೂರ್ಣವಾಗಿ ಮುಗಿದಿದೆ. ಅದರ ಒಂದು ದೃಶ್ಯವನ್ನು ನೀವು ನೋಡ್ಬೋದು. ಅಲ್ಲಿ ಸಂಪೂರ್ಣವಾಗಿ ಕಫ ಮತ್ತು ಪಿತ್ತ ದೋಷಗಳ ಒಂದು ದರ್ಶನ. ಯಾಕೆ ಅಂತಂದರೆ ದೇಹದಲ್ಲಿರ್ತಕ್ಕಂಥ ದೋಷಗಳು ಹೊರಬಂದಿದೆ. ಈಗ ದೇಹ ಶುದ್ಧಿಯಾಗಿದೆ, ದೇಹ ಶೋಧನೆಯಾಗಿದೆ. ಈಗ ನೇರವಾಗಿ ನಮ್ಮ ಆರೋಗ್ಯ ಆಕಾಂಕ್ಷಿಯಾಗಿರ್ತಕ್ಕಂತಹ ಆರೋಗ್ಯ ಸಾಧಕರನ್ನು ಕೇಳೋಣ. ವಮನ ಆದಮೇಲೆ ಯಾವ ಥರದ ಭಾವನೆ ಅವರ ದೇಹದಲ್ಲಿ ಮತ್ತು ಮನಸ್ಸಿನಲ್ಲಿ ಮೂಡಿದೆ ಅನ್ನುವ ಒಂದು ಸನ್ನಿವೇಶವನ್ನು ಕೇಳುವಂಥ ಸಂದರ್ಭ. ಮೇಡಮ್ ಹೇಳಿ, ನಿಮಗೆ ಈಗ ವಮನ ಆದಮೇಲೆ ಯಾವ ಥರದ ಭಾವನೆಗಳು ನಿಮ್ಮ ದೇಹಕ್ಕೆ ಅನಿಸ್ತಿದೆ ಅನ್ನೋದನ್ನು ನಮ್ಮ ಆರೋಗ್ಯ ಆಕಾಂಕ್ಷೆಗಳೊಂದಿಗೆ ಹಂಚ್ಕೋಬೇಕು ಅಂತೇಳಿ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಎಸ್ ಸರ್, ವಮನ ಆದಮೇಲೆ ನನಗೆ ಸ್ವಲ್ಪ ಲೈಟ್ ಫೀಲ್ ಆಗ್ತಾ ಇದೆ. ಓಕೆ. ಮತ್ತು ಉಸಿರಾಡೋಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಆಗ್ತಾ ಇದೆ. ಎಷ್ಟೋ ವರ್ಷಗಳಿಂದ ಹಿಂಗೆ ಉಸಿರಾಡೋಕ್ಕೆ ಆಗ್ತಾನೆ ಇರಲಿಲ್ಲ ಅನ್ನೋ ಥರ ಅನಿಸ್ತಾ ಇತ್ತು. ತುಂಬ ಕ್ಲಿಯರಾಗಿ ಉಸಿರಾಡ್ತಿದ್ದೀನಿ. ಮತ್ತು ನನಗೆ ಅನ್ನಿಸ್ತಾ ಇದೆ ದಟ್ ಅಷ್ಟೆಲ್ಲ ಕಫ ನನ್ನೊಳಗಿತ್ತಲ್ವಾ, ಓ ಮೈ ಗಾಡ್ ಇಷ್ಟೊಂದೆಲ್ಲ ಇದೆ, ನಾನು ಮೊದಲಿಗೆ ಬಂದು ಮಾಡಿಸ್ಕೊಳ್ಬೇಕಿತ್ತು, ನಾನು ಲೇಟ್ ಮಾಡಿದ್ನೇನೋ ಅಂತ. ಬಟ್ ಬಂದಿರೋ ಟೈಮ್ ಕರೆಕ್ಟಾಗಿ ಇವಾಗ ಆಯಿತು. ಸೊ ದಟ್ಸ್ ಇಟ್ಸ್ ವೆರಿ ಥ್ಯಾಂಕ್ ಯು ಟು ಯು ಆ್ಯಕ್ಚುಲಿ, ಬಿಕಾಸ್ ನನ್ನ ಯಾವ ಬಾಡಿ ಕಂಪೋಸಿಷನ್ ಏನು ಅಂತ ನೋಡಿಕೊಂಡು ಕರೆಕ್ಟಾಗಿ ಡಯಾಗ್ನೈಸ್ ಮಾಡಿ ಆ್ಯಂಡ್ ಅದಕ್ಕೆ ನನಗೆ ಕರೆಕ್ಟಾಗಿರೋ ಒಂದು ಕರ್ಮನ ನೀವು ಮಾಡಿಕೊಟ್ಟಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್.
ಥ್ಯಾಂಕ್ ಯು. ಯಾಕೆಂತಂದರೆ ಆರೋಗ್ಯದ ಒಂದು ವೃತ್ತಿಯಲ್ಲಿರುವ ನಮಗೆ ಸರಿಯಾದ ಒಂದು ಡಯಾಗ್ನೋಸಿಸನ್ನು ಮಾಡಿ ಚಿಕಿತ್ಸೆಯನ್ನು ಕೊಟ್ಟು ನಿಮಗೆ ಆರೋಗ್ಯವನ್ನು ಕೊಟ್ಟಾಗ ಆಗುವ ಆನಂದ ನಾವೇನು ತಗೊಂಡ್ರೂ ಆಗೋದಿಲ್ಲ. ಆರೋಗ್ಯ ಆಕಾಂಕ್ಷೆ ಗುಣ ಆದರೆ ಸಾಕು, ನಮಗೆ ಅಷ್ಟು ಸಂತೋಷ ಆಗುತ್ತೆ. ಅಂತಹ ಒಂದು ಒಳ್ಳೆಯ ಪಾಸಿಟಿವ್ ಥಾಟನ್ನು ನೀವು ನಮಗೆ ಹೇಳಿದಿರಿ. ಇನ್ನೂ ಹೆಚ್ಚಿನ ಜವಾಬ್ದಾರಿ ನಮಗೆ ಬಂದಿದೆ. ಇನ್ನೂ ಹೆಚ್ಚಿನ ಆರೋಗ್ಯವನ್ನು ಕೊಡೋದಕ್ಕೆ ಆ ಭಗವಾನ್ ಧನ್ವಂತರಿ ನಿಮಗೆ ಎಲ್ಲ ಮಾರ್ಗಗಳನ್ನು ನೀಡಲಿ. ಅದರ ಮುಖಾಂತರ ನೀವು ಆರೋಗ್ಯವಾಗ್ರಿ ಅಂತ ನಾವು ಆಶಿಸ್ತಾ ಇವತ್ತಿನ ಸಂದರ್ಶನವನ್ನು ಮುಗಿಸ್ತೀವಿ. ನಮಸ್ಕಾರ. Generate by AI.